ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನು ನಾವು ಗೋವಾದಲ್ಲಿ 3 ಡೇಸ್ ಉಳ್ಕೊಂಡಿದ್ವಿ ಅಂತ ನಾವು ಆಲ್ರೆಡಿ ವ್ಲಾಗಲ್ಲೆಲ್ಲ ಹೇಳಿದ್ದೀವಿ. ಮತ್ತು ಹೋಟೆಲು ಯಾವ ರೀತಿ ಇತ್ತು, ನಾವು ಉಳ್ಕೊಂಡಿದ್ದಂಥ ರೆಸಾರ್ಟು, ಮತ್ತು ನಮಗೆ ಎಷ್ಟು ಪ್ರೈಸಿಗೆ ಸಿಕ್ತು, ನಮಗೆ ಸಿಕ್ಕಿರೋ ಪ್ರೈಸ್ ಅಂತ ನೀವು ಕೇಳಿದ್ರೆ ನಿಜ ಶಾಕ್ ಆಗ್ತೀರಾ. ಅಷ್ಟು ಕಡಿಮೆ ಪ್ರೈಸ್ಗೆ ಇಷ್ಟು ಲಕ್ಸುರಿಯಾಗಿರುವಂಥ ರೂಮು ಮತ್ತು ರೆಸಾರ್ಟ್ನ ನಾವು ಬುಕ್ ಮಾಡಿದ್ವಿ. ಹೇಗೆ ಬುಕ್ ಮಾಡಿದ್ವಿ ಅಂತ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ, ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಗುತ್ತೆ. ನೆಕ್ಸ್ಟ್ ನೀವು ಗೋವಾಗೆ ಹೋಗೋವಾಗ ನೀವು ಕೂಡ ಈ ರೀತಿಯಾಗಿ ಬುಕ್ಕಿಂಗ್ ಮಾಡಿಕೊಂಡು ಕಡಿಮೆ ಪ್ರೈಸಲ್ಲಿ ಲಕ್ಸುರಿ ಆಗಿರುವಂಥ ರೂಮಲ್ಲಿ ನೀವು ಕೂಡ ಇರ್ಬೋದು. ನಾವು 3 ಡೇಸ್ ಕೂಡ ಇದೇ ರೆಸಾರ್ಟಲ್ಲೇ ಕೂಡ ಇದ್ವಿ, ಬಟ್ ಹೆವಿ ಬಜೆಟ್ ಫ್ರೆಂಡ್ಲಿ. ಸೊ ಇದೆಲ್ಲ ಇನ್ಫಾರ್ಮೇಷನ್ ಈ ಒಂದು ಲಾಗಲ್ಲಿ ತಿಳಿಸಿದ್ದೀವಿ. ಈಗ ಈ ರೂಮ್ ಹೇಗಿದೆ, ರೆಸಾರ್ಟ್ ಹೇಗಿದೆ ಅಂತ ರೂಮ್ ಟೂರು ರೆಸಾರ್ಟ್ ಟೂರು ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ. ನಾವು ನೈಟ್ ವಿಡಿಯೋ ಮಾಡ್ತಾ ಇರೋದ್ರಿಂದ ಹೀಗಾಗಿದೆ, ಬಟ್ ನೈಟ್ ಚೆನ್ನಾಗೇ ಕಾಣಿಸ್ತಿದೆ ಅಲ್ಲ, ನೋಡು ಬ್ಯೂಟಿಫುಲ್. ನಾವು ರೂಮ್ ಇರೋದು ಯಾವ ಕಡೆ ಹೇಳು? ಆ ಕಡೆ ಜಿಮ್ಮು. ಹಾಂ, ಇಲ್ಲಿ ನೋಡಿ, ಇಲ್ಲಿ ಗಿಡಗಳನ್ನ ಚೆನ್ನಾಗಿ ಹಾಕಿದ್ದಾರೆ, ಹೂವಿನ ಗಿಡ ಎಲ್ಲ ತುಂಬ ಚೆನ್ನಾಗಿದೆ. ಬ್ಲಾಕ್ಸು, ಸ್ವಿಮ್ಮಿಂಗ್ ಪೂಲು, ಹಾಂ, ರಿಕ್ರಿಯೇಷನ್ ಏರಿಯಾ, ಪೂಲ್ ಬಾರ್. ನೋಡಿ, ಸ್ವಿಮ್ಮಿಂಗ್ ಪೂಲ್ಗೆ ನಾವು ಆಗಲೇ ಬಂದಿದ್ವಲ್ಲ, ಈ ಟೈಮಲ್ಲಿ ಯಾರೂ ಇಲ್ಲ. ಪೂಲ್ ಕ್ಲೋಸ್ಡ್, ಜಸ್ಟ್ ಹಿಂಗೆ ನೋಡ್ಕೊಂಬಿಡಿ, ಪೂಲ್ ಕ್ಲೋಸ್ಡ್. ಎಲ್ಲ ಇದೇ ಥರ ಅಪಾರ್ಟ್ಮೆಂಟ್ಸ್, ಸೇಮ್ ಡಿಸೈನ್. ಪೂಲ್ ಕ್ಲೋಸ್ಡ್, ಹೋಗಂಗಿಲ್ಲ. ಅಲ್ಲೂ ಕ್ಲೋಸ್ ಆಗಿರುತ್ತೆ, ಅಲ್ಲೂ ಹೋಗಂಗಿರಲ್ಲ. ಆಡ್ತಿದ್ದಾರಾ? ಓಕೆ, ನಾವು ವಿರಾಟ್ ಆಟ ಆಡೋದಕ್ಕೋಸ್ಕರನೇ ಇಲ್ಲಿಗೆ ಬರ್ತಾ ಇರೋದು. ಓಪನ್ ಕ್ಲೋಸಾ ನೋಡು. ಈ ರೆಸಾರ್ಟಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರು ಎಲ್ಲರೂ ಕೂಡ ಎಂಜಾಯ್ ಮಾಡೋ ಥರ ಇದೆ. ಚಿಕ್ಕ ಮಕ್ಕಳಿಗೆ ಈ ರೀತಿ ಗೇಮ್ಸ್ ಎಲ್ಲ ಇದೆ, ಮತ್ತು PSY ಗೇಮ್ಸ್ ಎಲ್ಲ ಇದೆ. ನಮ್ಮ ವಿರಾಟ್ ಅಂತೂ ಅದರಲ್ಲೇ ಮುಳುಗೋಗ್ಬಿಟ್ಟಿದ್ದ, PSY ಗೇಮಲ್ಲೇ. ನೋಡಿ, ಈ ರೀತಿ ಟೇಬಲ್ ಟೆನ್ನಿಸು ತುಂಬ ಗೇಮ್ಸ್ ಇದೆ ಇದರಲ್ಲಿ ಇರೋದೆಲ್ಲ. ಎಷ್ಟೊಂದು, ಮತ್ತು ಚೆಸ್ ಇದೆ, ಎಷ್ಟೊಂದು ಗೇಮ್ಸ್ ಎಲ್ಲ ನನಗೂ ಅಷ್ಟು ಗೊತ್ತಿಲ್ಲ. ಸೊ ನೀವೇನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ, ನೀವೇ ನೋಡ್ಕೊಳ್ಳಿ. ಮತ್ತು ಈ ಒಂದು ರೆಸಾರ್ಟಲ್ಲಿ ಜಿಮ್ ಕೂಡ ಇದೆ. ಜಿಮ್ಗೆ ಏನು ನಾವು ಹೋಗಿರಲಿಲ್ಲ, ಸೊ ನಾನು ಜಿಮ್ದೇನು ವಿಡಿಯೋ ಹಾಕಿಲ್ಲ ಈ ಒಂದು ವಿಡಿಯೋದಲ್ಲಿ. ಸೊ ಜಿಮ್ ಕೂಡ ಇದೆ, ನೀವು ಜಿಮ್ ಮಾಡೋರು ಜಿಮ್ ಕೂಡ ಮಾಡ್ಕೋಬೋದು. ಮತ್ತು ಈ ರೆಸ್ಟೋರೆಂಟು ಇದೆ, ಎಲ್ಲ ಫೆಸಿಲಿಟಿ ಇಲ್ಲೇ ಇದೆ. ನಮ್ಮ ವಿರಾಟ್ ಅಂತೂ ಹೆವಿ ಖುಷಿಯಾಗಿ ಈ ಒಂದು ರೆಸಾರ್ಟಲ್ಲಿ ಟೈಮ್ ಸ್ಪೆಂಡ್ ಮಾಡ್ದ. ಇದು ಡೈನಿಂಗ್ ಟೇಬಲ್. ಬಾ ಇಲ್ಲಿ. ರೂಮ್ ಟೂರ್ ನಮ್ಮ ವಿರಾಟ್ ಮಾಡ್ತಾನೆ ಇವತ್ತು. ದಿಸ್ ಇಸ್ ಮೈ ರೂಮ್. ಕನ್ನಡದಾಗ ಹೇಳಪ್ಪ. ಬೆಡ್ ಮಾಡ್ಕೋಬಹುದು ಇದನ್ನ. ಅಯ್ಯೋ ಅಯ್ಯೋ ಅಯ್ಯೋ, ಅಷ್ಟು ಅದನ್ನೇನಕ್ಕೆ ಎತ್ತು ತೋರಿಸ್ತಾ ಇದೀಯಾ? ಅದು ಓಪನ್ ಆಗಲ್ಲ, ಅದು ಇಂಟರ್ ಕನೆಕ್ಟಿಂಗ್. 2 BHK ಬೇಕಂದ್ರೆ ಅದನ್ನ ತಗೋಬಹುದು. ಇವಾಗ ಲಾಕ್ ಮಾಡಿದಾರೆ. ಇದು ಬಾಲ್ಕನಿ. ಇದು ಈ ಕಡೆಯಿಂದ ಬಾಲ್ಕನಿ ವ್ಯೂ ಹಿಂಗಿರುತ್ತೆ. ಇನ್ನ ರೂಮ್ ಕೂಡ ಇದೆ. ಇದು 1 BHK ಅಪಾರ್ಟ್ಮೆಂಟ್ ಅಲ್ವಾ ಕಂದ? ಫ್ರಿಡ್ಜ್ ಅಲ್ಲಿ ಏನಿಲ್ಲ, ಬಟ್ ಆನ್ ಇದೆ ಫ್ರಿಡ್ಜ್. ಇದರಲ್ಲಿ ಸ್ಪೂನು, ನೈಫು, ವೆಜಿಟೇಬಲ್ ಕಟ್ ಮಾಡೋದಕ್ಕೆ. ಇಲ್ಲಿ ಇಷ್ಟು ಕೊಟ್ಟಿದ್ದಾರೆ ಪ್ಲೇಟ್ಸ್. ಇದು ಇದ್ರಲ್ಲಿ ಏನ್ ಚಾರ್ಜಬಲ್, ಏನ್ ಚಾರ್ಜ್ ಇಲ್ಲ ಕಂದ? ಹೇಳ್ಬಾ. ಈ ಪ್ಲೇಟ್ ಅಲ್ಲಿ ಇರೋದೆಲ್ಲ ಚಾರ್ಜಬಲ್. ಡ್ರಿಂಕ್ಸ್ ಇದೆಲ್ಲ ಚಾರ್ಜಬಲ್. ಇದೆಲ್ಲ ಚಾರ್ಜಬಲ್. ಇದು ಕಂಪಲ್ಸರಿ ಇಟ್ಟಿರ್ತಾರೆ, ಬೇಕಂದ್ರೆ ಯೂಸ್ ಮಾಡಬಹುದು, ಇಲ್ಲ ಬಿಡಬಹುದು. ಇದು ಕೆಟಲ್. ಇದು ಟೀದು. ಇದು ಚಾರ್ಜಬಲ್ ಇಲ್ಲ. ಇದೇನು ವಾಟರ್, ನೀರು ಅವರೇ ಇಟ್ಟಿದಾರ, ಅದೇನ್ ಚಾರ್ಜಬಲ್ ಇಲ್ಲ ತಾನೆ. ಇದೊಂದು ಸಿಂಕ್ ಇದೆ. ಮತ್ತೆ ಇದು ರೂಮ್, ಆಮೇಲೆ ವಾಶ್ರೂಮ್ ತೋರ್ಸೋಣ.
ಫ್ಯಾನ್ ಇದು ಆಫ್ ಮಾಡು ವಿರಾಟ್. ದಿಸ್ ಇಸ್ ಮೈ ರೂಮ್. ಈ ರೂಮಲ್ಲಿ ವಿರಾಟ್ ರೂಮ್ ಇದೇ, ಅದ್ರೊಳಗೆ ಹೋಗಿ ಸೇರ್ಕೊಂಡೆ. ಔಟ್ ಸೈಡ್ ವಿರಾಟ್ ರೂಮ್. ಇದು ಕಬೋರ್ಡ್ ಚೆನ್ನಾಗಿದೆ, ವಾರ್ಡ್ರೋಬ್. ಮತ್ತೆ ಇದು ಲಾಕರ್ ಕೂಡ ಕೊಟ್ಟಿದ್ದಾರೆ. ಲಾಕರ್ ನೋಡಿ ಇಲ್ಲಿ ಮೇಲ್ಗಡೆ ಇಷ್ಟು ಕೊಟ್ಟಿದ್ದಾರೆ. ಅಯ್ಯ ಬಂದ ತಕ್ಷಣ ಆಗ್ಲೇ ಮಲ್ಕೊಂಡೇ ಬಿಟ್ರು. ಓಕೆ, ರೂಮು ಚೆನ್ನಾಗಿದೆ. ನೆಕ್ಸ್ಟ್ ವಾಶ್ರೂಮ್ ತೋರ್ಸ್ಬಾ. ಇಲ್ಲೇನು ಇಲ್ಲ, ಬಾರೋ ಪಾಪ. ಫುಲ್ಲು ಇದು ವಾಶ್ರೂಮು ಚೆನ್ನಾಗಿದೆ. ಬಾ ಏನ್ ಕೊಟ್ಟಿದ್ದಾರೆ ವಾಶ್ರೂಮ್ ಅಲ್ಲಿ? ಸೋಪು, ಬ್ರಷ್ ಅನ್ಸುತ್ತೆ. ಪಿಂಕ್ ಬ್ರಷ್ ಕೊಟ್ಟಿದಾರ. ತೋರಿಸ್ತಾನ ನಮ್ ವಿರಾಟ್, ಓಪನ್ ಮಾಡಿ. ರೇಸರು, ಇದು ಸೋಪು, ಇದೇನು ಬ್ರಷ್. ಓಪನ್ ಮಾಡಿ. ಒಂದು ಬ್ರಷಾ? 2 ಬ್ರಷ್, ಒಂದು ಸೋಪು, ಮತ್ತೆ ಈಗ ಇದ್ರಲ್ಲೇ ಕೊಟ್ಟಿದ್ದಾರೆ ಪೇಸ್ಟ್. ಅಲ್ಲೂ ಒಂದು ಸೋಪ್ ಇದೆ. ಶಾಂಪೂ ಇರ್ಬೇಕು ಇದು. ಇದು ಶಾಂಪೂನಾ? ಇದ್ರಲ್ಲಿ ಶಾಂಪೂ ಬರುತ್ತೆ. ಎಸ್, ಚೆನ್ನಾಗಿದೆ ಅಲ್ವಾ ರೂಮು? ಇದು BHK ಅಂದ. ಇದು ಡ್ರೈಯರ್, ಏರ್ ಡ್ರೈಯರ್. ನೋಡಿ, ಇದು ನಾವು ಮಾಡಿರೋಂಥ ರೆಸಾರ್ಟು. ನಮಗೆ ಇವರು ಕೊಟ್ಟಿದ್ದಾರಲ್ಲ, ಕರ್ಮ ರಾಯಲ್ ಫಾರ್ಮ್ ಅವರು ಒಳ್ಳೆ ರೆಸಾರ್ಟ್ ಕೊಟ್ಟಿದ್ದಾರೆ, ಒಳ್ಳೆ ಪೂಲ್ ಕೊಟ್ಟಿದ್ದಾರೆ. ನನ್ನ ಮಗ ಅಂತೂ ಪೂಲಲ್ಲಿ ಎಂಜಾಯ್ ಮಾಡ್ತಾ ಇದ್ದಾನೆ. ಫೆಸಿಲಿಟಿ ಎಲ್ಲ ಫಸ್ಟ್ ಕ್ಲಾಸಲ್ಲಿದೆ. ಇದು ಯಾರಾದರೂ ಗೋವಾ ಬಂದು ಈ ರೀತಿ ಕರ್ಮ ರಾಯಲ್ ಟ್ರೈ ಮಾಡಿ. ಬೇರೆ ಬೇರೆ ಇಂಡಿಯಾದಲ್ಲೆಲ್ಲ ಬೇರೆ ಬೇರೆ ಕಡೆ ಇವ್ರದ್ದೆಲ್ಲ ರೆಸಾರ್ಟ್ಗಳಿದೆ ಅಂತ ಸ್ವಲ್ಪ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಫೆಸಿಲಿಟಿ ಎಲ್ಲ ಕೊಡ್ತಾರೆ. ಸ್ವಲ್ಪ ನೋಡ್ಬಿಟ್ಟು ಟ್ರೈ ಮಾಡಿ. ಇದು ಚಿಲ್ಡ್ರನ್ಸು, ಸ್ಮಾಲ್ ಏಜರ್ ಇರ್ತಾರಲ್ಲ, 5 ಇಯರ್ಸ್ 6 7 ಇಯರ್ಸ್ ಅವರೆಲ್ಲ ಇದರಲ್ಲಿ ಆಡೋದು. ಸ್ವಲ್ಪ 10 11 ಇಯರ್ಸ್ ಏಜವರೆಲ್ಲ ಈ ದೊಡ್ಡ ಪೂಲಲ್ಲಿ ಆಡ್ಬೋದು, ಯಾವುದೇ ತೊಂದರೆ ಇಲ್ಲ. ಈ ಪೂಲ್ ಪಕ್ಕನೇ ಒಂದು ಪೂಲ್ ಬಾರ್ ಅಂತ ಇದೆ, ಅಲ್ಲಿ ಡ್ರಿಂಕ್ಸು ಫುಡ್ಡು ಎಲ್ಲ ಸಿಗುತ್ತೆ. ಡ್ರಿಂಕ್ಸ್ ಮಾಡೋ ಅಂತಾರೆ, ಆರಾಮಾಗಿ ಡ್ರಿಂಕ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇಲ್ಲಿ ರೆಸ್ಟ್ ಮಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು ಈ ರೆಸಾರ್ಟಲ್ಲಿ. ರಾಯಲ್ ಫಾರ್ಮ್ ಮತ್ತು ಇದು ಸೌತ್ ಗೋವಾ ಮಡ್ಗಾವ್ ಹತ್ರ ಇದೆ, ನಿಯರ್ ಬೆನ್ಲಿಯಂ ಬೀಚ್ ಹತ್ರ ಇದೆ. ಆರಾಮಾಗಿ ಬುಕ್ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಇಲ್ಲಿ ನಮ್ದೊಂದು ಆನೆ ಬರ್ತಾ ಇದೆ, ಆನೆ ಹೋಗ್ತಾ ಇದ್ದೀವಿ ಸ್ವಿಮ್ಮಿಂಗ್ ಮಾಡೋದಕ್ಕೆ. ಚೆನ್ನಾಗಿದೆ ನೋಡಿ, ನಮ್ದೊಂದು ಆನೆ ಎಳಿತಾ ಇದೆ ಇವಾಗ ಪೂಲಲ್ಲಿ ಸ್ನಾನ ಮಾಡೋದಕ್ಕೆ. ಪರವಾಗಿಲ್ಲ, ಚೆನ್ನಾಗಿದೆ. ಇದು ನೀರು ಕಿವಿಗೆ ನೀರು ಹೋಗಲ್ಲ ಬಿಡಿ, ಇರಲಿ. ಶವರಲ್ಲಿ ಮಾಡ್ಬೇಕು ನೋಡಿ. ಬೀಚಲ್ಲೆಲ್ಲ ಆಡ್ ಬಂದಿರ್ತೀವಿ, ಅದರಲ್ಲಿಂದ ಕೆಲವು ಆಡ್ ಬಂದಿರ್ತೀವಲ್ಲ, ಅದ್ರಲ್ಲಿ ಮರಳು ಎಲ್ಲ ಬರ್ತವೆ. ಅದರಿಂದ ಫಸ್ಟ್ ಶವರಲ್ಲಿ ಮಾಡಿ ಆದಮೇಲೆ ಪೂಲಲ್ಲಿ ಸ್ನಾನ ಮಾಡೋಕ್ಕೆ ಈಜಾಡೋದಕ್ಕೆ ಬಿಡ್ತಾರೆ. ಇಷ್ಟು ಕೂಡ ರಾಯಲ್ ಫಾರ್ಮ್ ರೆಸಾರ್ಟ್ ಅವ್ರದ್ದೇನೆ, ಗೋವಾದಲ್ಲಿ, ಸೌತ್ ಗೋವಾದಲ್ಲಿ ಇದಿರೋದು. ನಮ್ದೊಂದು ಆನೆ ಹೋಗ್ತಾ ಇದೆ ಸ್ನಾನ ಮಾಡೋದಕ್ಕೆ. ಆನೆ ಮತ್ತು ಮರಿ ಆನೆ. ಬರಲಿಲ್ಲ ಅಂದರೆ ಮುಳ್ಳಿಗೆ ಎದ್ಬಿಡೋದು. ಹೇಳು, ಹಂಗೆ ಮಾತಾಡ್ತಾ ಇರು. ಸ್ವಿಮ್ಮಿಂಗ್ ಪೂಲ್ ಹೆಂಗಿದೆ ಕಂದ? ಸೂಪರ್. ನಾನು ಆಕ್ಚುಲಿ ಇದು ಇಳಿಯೋವರೆಗೂ ಯಾಕಂದ್ರೆ ನಾವು ರೂಲ್ಸ್ ಎಲ್ಲ ಕೇಳಿ ಯಾಕಂದ್ರೆ ನನಗೆ ಸ್ವಿಮ್ಮಿಂಗ್ ಪೂಲೇ ಬೇಡ ಕಂದ. ರೂಲ್ಸ್ ಮಾಡ್ತಾರೆ ಅಂದರೆ ಫಸ್ಟು ಸ್ವಚ್ಛತೆ ಮುಖ್ಯ. ರೂಲ್ಸ್ ಮಾಡೋದು ಒಳ್ಳೇದಕ್ಕೇ. ಬೀಚ್ ಮಳೆಲ್ಲ ಇದ್ರೊಳಗಡೆ ಹೋಗ್ಬಿಟ್ರೆ ಹೆಂಗಿರುತ್ತೆ? ಸ್ವಿಮ್ಮಿಂಗ್ ಸೂಟ್ ಹಾಕೊಂಡೇ ಇಳಿಬೇಕಂತೆ. 5 ಸ್ಟಾರ್ ಕೊಡ್ಬೋದು ನಿಜವಾಗ್ಲೂ. ಇವ್ರು ಮಾಡೋ ಫೆಸಿಲಿಟಿಗೆಲ್ಲ ಹೋಟೆಲ್ಗೆ 5 ಸ್ಟಾರ್ ರೇಟಿಂಗ್ ಕೊಡ್ಬೋದು. ಪ್ರತಿಯೊಂದು ಕಡೆ ಸೆಕ್ಯೂರಿಟಿ, ಪ್ರತಿಯೊಂದು ಕಡೆ ವಾಶ್ರೂಮು. ನಾನಂತೂ ಇಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದೀನಿ. ಅವ್ರು ಯಾವಾಗಾದರೂ ಬಂದ್ಕೊಳ್ಳಿ, ಬರ್ದಂಗೆ ಇತ್ಕೊಂಡ್ಲಿ, ನನಗೆ ರೆಸ್ಟ್ ಬೇಕು, ರೆಸ್ಟ್ ಮಾಡ್ತಾ ಇದ್ದೀನಿ.
ಸಾಕಾಯ್ತಾ ಕಂದೆ ಸಾಕು ಸ್ವಿಮ್ ಮಾಡಿ ಸಾಕಾಯ್ತಾ ಸಾಕಾಯ್ತು. ನಿಮ್ಮ ಮಗನಿಗೆ ಸಾಕಾಗಿಲ್ಲ. ಬಾ ವಿರಾಟ್ ಹೋಗೋಣ. ಮಕ್ಳಿಗೆ ಸಾಕಾಗುತ್ತಾ ಮತ್ತೆ ಹಸುವಾಗ್ತೈತೆ ನೋಡು. ಅವಾಗಲೇ ಹಸುವಾಗ್ತೈತೆ ಅಂದ, ಇವಾಗ ಹಸುವೆ ಆಗ್ತಿಲ್ಲ. ಹೋಗೋಣ ಬಾ, ನಾಳೆ ಆಡಿ ಬಂದು ಬಾ. ಬಾರ ವಿರಾಟ್. ಸುತ್ತಾಕೊಂಬರೋಣ. ನಾನು ಫಸ್ಟ್ ಫ್ರಾಡ್ ಅನ್ಕೊಂಡಿದ್ದೆ. ಕರ್ಮರಾಯ ಫೇಸ್ಬುಕ್ ಅಲ್ಲಿ ಅಮೌಂಟ್ ಬೇರೆ ಹಾಕ್ಬಿಟ್ಟಿದ್ದೆ 3000. ಅದೇನ್ ಸ್ಟೋರಿ ಹೇಳ್ಬಾ, ಇಲ್ಲಿ ಕುತ್ಕೋ ಬಾ, ಕುತ್ಕೊಂಡು ಹೇಳ್ಬಾ ಇಲ್ಲಿ ಸ್ಟೋರಿನ. ಡೋರ್ ಕ್ಲೋಸ್ ಮಾಡಿ ವಿರಾಟ್. ಅದಿರ್ಲಿ, ಇದು ನಾನು ಹೇಳಿದ್ದು. ಹೇಳು ಸ್ಟೋರಿನ. ನೀನ್ ಗೋವಾ ಬುಕ್ ಮಾಡು ಅಂತೆಲ್ಲ ಬುಕ್ ಮಾಡಿದಾಗ ಸಸ್ಪೆನ್ಸ್ ಆಗಿ ಮಾಡ್ತಾ ಹೋಗ್ತಾ ಇದ್ದೆ. ಅವಾಗ ಹಂಗೆ ಫೇಸ್ಬುಕ್ ಅಲ್ಲಿ ಚೆಕ್ ಮಾಡ್ತಾ ಕರ್ಮ ರಾಯಲ್ ರೆಸಾರ್ಟ್ ಅಂತ ಒಂದು ಬಂತು. ನಾನು ಸುಮ್ಮನೆ ಸರ್ಚ್ ಮಾಡಿದ್ದು, ಪದೇ ಪದೇ ಅವರೇ ಫೋನ್ ಮಾಡೋದು. ಅವರೇ ಫೋನ್ ಮಾಡೋದಕ್ಕೆ ಅಯ್ಯೋ ಫ್ರಾಡ್ ಇರ್ಬೇಕು ಅಂತ ಫ್ರಾಡ್ ಅಂತ ಇಟ್ಕೊಂಡು ಇಲ್ಲ, ಅವ್ರು ಎಷ್ಟು ಸಲ ಅವ್ರನ್ನ ಡೈಲಿ 2 ಟೈಮ್ಸ್ ಮಾಡೋದು. ತಿರ್ಗಿ ಲಾಸ್ಟ್ ಹೆಂಗೋ ಫಿಕ್ಸ್ ಆಗೋದಲ್ಲ, 3000 ತಾನೆ ಆಯ್ತು ನೋಡೇ ಬಿಡ 3000 3 ಡೇಸ್ಗೆ. ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ಪೇಮೆಂಟ್ ಮಾಡ್ಬಿಟ್ಟೆ. ಆಮೇಲೆ ಅವ್ರು ಒಂದಿನ ಫೋನೇ ಎತ್ತಲಿಲ್ಲ. ಫೋನ್ ರಿಸೀವ್ ಮಾಡಿದ್ರೆ 3000 ಹೋಯ್ತು ಅಂತ ಅನ್ಕೊಂಡಿದ್ವಲ್ವಾ. ತಿರ್ಗಿ ಆಮೇಲೆ ಅವರೇ ಫೋನ್ ಮಾಡ್ಬಿಟ್ಟು ಲೊಕೇಶನ್ ಎಲ್ಲ ಕೊಟ್ಟು ರೂಮ್ ಡೀಟೇಲ್ಸ್ ಎಲ್ಲ ಕೊಟ್ಟು ಹೋಗಿ ಎಂಜಾಯ್ ಮಾಡ್ಕೊಬರೋಗಿ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ ಇಲ್ಲಿ. ಹೌದು, 3000 ಅಲ್ಲ ವರ್ತು. 3 ಡೇಸ್ಗೆ 3000. 1 BHK ಫ್ಲಾಟ್ ಫುಲ್ಲು ವರ್ತ್. ಮತ್ತು ಇನ್ನೂ ಒಂದು ಕಂಡೀಷನ್ ಇತ್ತು. ಈ ಒಂದು ರೂಮ್ ಬುಕ್ ಮಾಡೋವಾಗೆ ಅವ್ರು ಹೇಳಿದರು, ನಮ್ಮದು ಒಂದು ಸೆಷನ್ ಇರುತ್ತೆ, ಆ ಒಂದು ಸೆಷನ್ನ ನೀವು ಕಂಪಲ್ಸರಿ ಅಟೆಂಡ್ ಮಾಡಿದ್ರೆ ಮಾತ್ರ ನಿಮಗೆ ಈ ಒಂದು 3000ಗೆ 3 ಡೇಸ್ ಕೊಡೋದು ಅಂತ. ಸೊ ನಾವು ಚೂಸ್ ಮಾಡಿದ್ದು ಲಾಸ್ಟ್ ಡೇ ಚೂಸ್ ಮಾಡಿದ್ವಿ. ಎಲ್ಲ ಪ್ಲೇಸಸ್ ಎಲ್ಲ ನೋಡಿಕೊಂಡು ಲಾಸ್ಟ್ ಡೇ ಈ ಒಂದು ಸೆಷನ್ನ ಅಟೆಂಡ್ ಮಾಡೋಣ ಅಂತ. ಸೊ ಎಲ್ಲ ರೆಡಿಯಾಗಿ ಈಗ ಸೆಷನ್ ಅಟೆಂಡ್ ಮಾಡೋದಕ್ಕೆ ಅಂತ ರಿಸೆಪ್ಷನ್ ಹತ್ರ ಬಂದ್ವಿ. ಅವ್ರದ್ದೇ ಈಗ ಕರ್ಮ ಅವರೇನೆ ಕಳಿಸ್ತಾರೆ ನಮಗೆ ಕ್ಯಾಬ್ನ ಬುಕ್ ಮಾಡಿ ನಮಗೆ ಅಲ್ಲಿಗೆ ಕಳಿಸ್ಕೊಡ್ತಾರೆ. ಮತ್ತು ಅಲ್ಲಿಂದ ಪಿಕಪ್ಪು ಡ್ರಾಪು ಅವ್ರದ್ದೇ ಇರುತ್ತೆ, ನಾವೇ ಏನು ಹೋಗಬೇಕು ಅಂತ ಏನಿರೋದಿಲ್ಲ. ಸೊ ಹಂಗಾಗಿ ನಾವು ಕೂಡ ರೆಡಿಯಾಗಿ ಅಲ್ಲಿಗೆ ಹೋದ್ವಿ. ಆ ಒಂದು ಸೆಷನಲ್ಲಿ ನಮಗೇನು ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದರೆ ಅವ್ರದ್ದು ಮೆಂಬರ್ಶಿಪ್ ಬಗ್ಗೆ. ನಮಗೇನು ಫೋರ್ಸ್ ಮಾಡೋದಿಲ್ಲ, ಬೇಕಂದರೆ ತೊಗೋಬೋದು, ಇಲ್ಲ ಅಂತಂದರೆ ಇಲ್ಲ. ಅವರು ಎಕ್ಸ್ಪ್ಲೈನ್ ಮಾಡೋದನ್ನು ಮಾಡ್ತಾರೆ. ಮತ್ತು ಅವ್ರ ಕಾನ್ಸೆಪ್ಟ್ ಏನು, ಆ ಒಂದು ಅವ್ರದ್ದು ಪ್ರಾಜೆಕ್ಟ್ಸ್ ಎಲ್ಲೆಲ್ಲಿದೆ, ಮತ್ತು ಅವ್ರದ್ದು ಲೊಕೇಶನ್ಸ್ ಎಲ್ಲ ಇಂಟರ್ನ್ಯಾಷ್ನಲ್ಲೂ ಇದೆ, ಮತ್ತು ಆಲ್ ಓವರ್ ಇಂಡಿಯಾ ಇದೆ. ಪ್ರತಿಯೊಂದು ಎಕ್ಸ್ಪ್ಲನೇಷನ್ನ ಅವರು ನಮಗೆ ತಿಳಿಸ್ಕೊಡ್ತಾರೆ. ಈ ಕರ್ಮ ಅವ್ರದ್ದು ಇನ್ನೊಂದು ಪಾಲಿಸಿ ಇದೆ, ಕರ್ಮ ರೆಸಾರ್ಟ್ ಅವ್ರದ್ದು. ಇವ್ರದ್ದು ಮೆಂಬರ್ಶಿಪ್ ಇದ್ದರೆ ಮಾತ್ರ ಈ ಒಂದು ರೂಮ್ಸ್ ಎಲ್ಲ ಬುಕ್ ಮಾಡೋಕ್ಕಾಗತ್ತೆ. ಇಲ್ಲ ಅಂತಂದರೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಕೆಲವೊಂದು ಸರಿ ಅವರು ಚಾನ್ಸೇ ಕೊಡೋದಿಲ್ಲ ಬುಕ್ಕಿಂಗಿಗೆ, ಕೆಲವೊಂದು ಸರಿ ಬಿಟ್ಟಿರ್ತಾರೆ. ಸೊ ಆವಾಗ ಬುಕ್ ಮಾಡ್ಕೋಬೋದು, ಬಟ್ ಹೆವಿ ಎಕ್ಸ್ಪೆನ್ಸಿವ್ ಇರುತ್ತೆ. ಮೆಂಬರ್ಶಿಪ್ ಇದ್ದರೆ ಕಡಿಮೆ ಇರುತ್ತೆ ಒಂದು ರೂಮು. ಸೊ ಅದಕ್ಕೆ ಮೆಂಬರ್ಶಿಪ್ ಮಾಡಿಕೊಂಡ್ರೆ ನಮ್ಮದು ಎಲ್ಲೆಲ್ಲಿ ರೂಮ್ ಇದೆ, ಅಂದರೆ ಎಲ್ಲೆಲ್ಲಿ ನಮ್ಮದು ರೆಸಾರ್ಟ್ಸ್ ಇದೆ, ಯಾವ್ಯಾವ ದೇಶದಲ್ಲಿದೆ, ಇಂಡಿಯಾದಲ್ಲಿ ಎಲ್ಲೆಲ್ಲಿದೆ, ಪ್ರತಿಯೊಂದು ಅವರು ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರು. ನೋಡಿ ಈ ರೀತಿ ಇರುತ್ತೆ ರೂಮ್ಸು. ಇದು ಫಸ್ಟು 1 BHK ರೂಮ್ನ ತೋರಿಸ್ತಾ ಇದ್ದಾರೆ. ನೋಡಿ ಈ ರೀತಿ ತುಂಬ ಲಕ್ಸುರಿ ಆಗಿದೆ ರೂಮ್ ಮಾತ್ರ. ವಾಶ್ರೂಮ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಮತ್ತು ಇಲ್ಲಿ ಸಿಂಗಲ್ ರೂಮ್ ಅಂತ ಇವ್ರದ್ದು ಕರ್ಮ ಅವ್ರದ್ದು ಯಾವುದೂ ಇಲ್ಲ, ಎಲ್ಲನೂ 1 BHK 2 BHK ಇರುತ್ತೆ. ನೋಡಿ ಈ ರೀತಿ ಬಾಲ್ಕನಿ ವ್ಯೂ ನೋಡಿ ಹೆಂಗಿದೆ ಅಂತ. ಮತ್ತು ಅವ್ರು ಯೂಸ್ ಮಾಡಿರುವಂಥ ಎಲ್ಲ ಐಟಮ್ಸ್ ಕೂಡ ಐಫೈ ಆಗಿರುತ್ತೆ. ನೋಡಿ ಕಿಚನ್ ನೋಡಿ ಯಾವ ರೀತಿ ಇದೆ ಅಂತ, ತುಂಬ ಚೆನ್ನಾಗಿದೆ. ನಾವು ಇಲ್ಲಿ ಈ ಕಿಚನಲ್ಲಿ ನಾವು ಅಡುಗೆ ಕೂಡ ಮಾಡ್ಕೋಬೋದು, ಹೊರಗಡೆ ಕೂಡ ತರಿಸ್ಕೋಬೋದು. ಅವ್ರದ್ದೇ ರೆಸ್ಟೋರೆಂಟಲ್ಲಿ ತಿನ್ನಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಇಲ್ಲ. ಚೆನ್ನಾಗಿತ್ತು ಓವರಾಲ್ ಆಗಿ. ನಾವು ಅಲ್ಲಿ ಹೋಗಿದ್ದಕ್ಕೂ ನಮ್ಮದೇನು ಟೈಮ್ ವೇಸ್ಟ್ ಆಗಿಲ್ಲ. ಸೆಷನ್ಗೆ ಹೋಗಿದ್ದಕ್ಕೂ ಇದೆಲ್ಲ ನೋಡ್ದಂಗೆ ಆಯಿತು. ಬಟ್ ನಾವೇನು ತೊಗೊಂಡಿಲ್ಲ ಮೆಂಬರ್ಶಿಪ್ನ. ನೆಕ್ಸ್ಟ್ ನೋಡೋಣ ಅಂತ ನಾವು ಬಂದ್ವಿ. ನೆಕ್ಸ್ಟು ಅವ್ರು ಕರ್ಕೊಂಡೋಗಿದ್ದು 2 BHK ವಿಲ್ಲಾಗೆ. ನೋಡಿ 2 BHK ಯಾವ ರೀತಿ ಇದೆ ಅಂತ. ಈ 2 BHK ವಿಲ್ಲಾಗೆ ಮೆಂಬರ್ಶಿಪ್ ಇರೋರಿಗೆ 8 ಮೆಂಬರ್ಸ್ ಹೋಗ್ಬೋದು ಅಂತ ರೂಲ್ಸ್ ಇದೆ. ಇಲ್ಲೂ ಸೋಫಾ ಕಮ್ ಬೆಡ್ ಇದೆ, ಮತ್ತು 2 ರೂಮ್ಸಲ್ಲೂ ಬೆಡ್ಸ್ ಹಾಕಿದ್ದಾರೆ. ವೆರಿ ಲಕ್ಸುರಿಯಸ್. 5 ಸ್ಟಾರ್ ಅಂದರೆ ನೀವೇ ಥಿಂಕ್ ಮಾಡಿ ಯಾವ ರೀತಿ ಇರುತ್ತೆ ಅಂತ. ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿನ ವಾತಾವರಣವೂ ಅಷ್ಟೇ, ಮತ್ತು ಅಮ್ಯುನಿಟೀಸು ಅಷ್ಟೇ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಸೇಮ್ ನಾನು ಅಲ್ಲಿ ತೋರಿಸಿದ್ನಲ್ಲ ಕನ್ವಾ ರಾಯಲ್ ಪ್ಲಾಮಲ್ಲಿ ನಾವು ಉಳ್ಕೊಂಡಿದ್ದಂಥ ರೆಸಾರ್ಟಲ್ಲಿ, ಅದೇ ರೀತಿ ಅಮ್ಯುನಿಟೀಸೇ. ಅಲ್ಲಿಗಿಂತ ಇಲ್ಲಿ ಲಕ್ಸುರಿ ಜಾಸ್ತಿ ಇರುತ್ತೆ. ಪೂಲ್ ಆಗಿರ್ಬೋದು,
ಮತ್ತು ಇನ್ನೂ ಕೆಲವೊಂದು ಇವ್ರದ್ದು ರೂಮ್ಸ್ ಎಲ್ಲ ಕೆಲವೊಂದು ಬೇರೆ ದೇಶದಲ್ಲೆಲ್ಲ ಇವ್ರದ್ದು ರೆಸಾರ್ಟ್ ಎಲ್ಲ ಇನ್ನೂ ತುಂಬ ಚೆನ್ನಾಗಿದೆ. ಇವಾಗ ಪ್ರೈವೇಟ್ ಪೂಲ್ಸ್ ಆಗಿರ್ಬೋದು, ಇವಾಗ ಎಷ್ಟು 5 ಸ್ಟಾರ್ ಹೋಟೆಲಲ್ಲಿ ಏನು ಲಕ್ಸುರಿ ಇರುತ್ತೋ ಸೇಮ್ ಅದೇ ರೀತಿ ಇವ್ರದ್ದು ಎಲ್ಲ ಕಡೆನೂ ಇವ್ರದ್ದು ರೆಸಾರ್ಟಲ್ಲಿ ಇದೇ ರೀತಿ ಇರುತ್ತೆ ಅಂತ ಇವರೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ನಮಗೆ. ಮತ್ತು ಜಿಮ್ ಆಗಿರ್ಬೋದು, ಗೇಮ್ಸ್ ಆಗಿರ್ಬೋದು, ಮತ್ತು ಜಕ್ಕುಸಿ, ಈ ಎಲ್ಲ ಫೆಸಿಲಿಟೀಸು ಇವ್ರ ಹತ್ರ ಇರುತ್ತೆ ಅಂತ ನಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಇಲ್ಲಿರುವಂಥ ಪೂಲ್ ನೋಡಿ, ಈ ಒಂದು ಪೂಲು ತುಂಬ ದೊಡ್ಡದಾಗೆ ಮಾಡಿದ್ದಾರೆ. ಇನ್ನೂ ಮುಂದೆ ಈ ಒಂದು ರೆಸಾರ್ಟಲ್ಲಿ ಒಂದೇ ಪೂಲ್ ಇಲ್ಲ, ಒಂದು 3-4 ಪೂಲ್ ಇದೆ. ಸೊ ಎಲ್ಲರೂ ಒಂದೇ ಪೂಲಲ್ಲಿ ಇರೋದು ಬೇಡ ಅಂತ ಆ ಒಂದು ಕಾನ್ಸೆಪ್ಟಲ್ಲಿ ಆ ರೀತಿ ಮಾಡಿದ್ದಾರೆ. ಚೆನ್ನಾಗಿದೆ. ಒಟ್ಟಿನಲ್ಲಿ ಥೀಮ್ ಆಗಿರ್ಬೋದು ಮತ್ತು ಲಕ್ಸುರಿ ಆಗಿರ್ಬೋದು ಎಲ್ಲನೂ ಬ್ಯೂಟಿಫುಲ್ ಆಗಿದೆ. ಮತ್ತು ಜಿಮ್ಮು ಅಷ್ಟೇ ಹೆವಿ, ಒಳ್ಳೆ ಪ್ರೊಫೆಷ್ನಲ್ ಆಗಿ ಜಿಮ್ ಇದೆ ಇಲ್ಲಿ. ಮತ್ತು ಇಲ್ಲಿ ಮಕ್ಕಳನ್ನೆಲ್ಲ ಇವಾಗ ಆರಾಮ್ಸೆ, ಇವಾಗ ಮಕ್ಕಳಿಗೆ ಆಟ ಆಡಬೇಕು, ನಾವು ರೆಸ್ಟ್ ಮಾಡಬೇಕು. ಸೊ ಅವ್ರಿಗೆ ರೆಸ್ಟ್ ಮಾಡೋಕ್ಕೆ ಇಷ್ಟ ಆಗೋಲ್ಲ. ಸೊ ಆವಾಗ ಮಕ್ಕಳನ್ನ ಆರಾಮ್ಸೆ ಇಲ್ಲಿ ಕಳಿಸ್ಬಿಟ್ಟು ನಾವು ರೂಮಲ್ಲಿ ಇರ್ಬೋದಾ, 100% ಇರ್ಬೋದು. ಅಲ್ಲಿ ಟೇಕ್ ಕೇರ್ ಮಾಡೋದಕ್ಕೆ ಒಬ್ಬರು ಇರ್ತಾರೆ. ಸೊ ಯಾವುದೇ ರೀತಿ ಭಯ ಇರಲ್ಲ, ಮಕ್ಕಳನ್ನು ಆರಾಮ್ಸೆ ಎಂಜಾಯ್ ಮಾಡ್ತಾರೆ, ನಾವು ಕೂಡ ರೆಸ್ಟ್ ಮಾಡ್ಬೋದು. ಇನ್ನು ಈ ಒಂದು ಲಾಗ್ನ ಎಂಡ್ ಮಾಡೋವಂಥ ಟೈಮ್ ಆಯಿತು. ಸೊ ಈ ರೀತಿಯಾದಂಥ ಕಾನ್ಸೆಪ್ಟಲ್ಲಿ ನಾವು ರೆಸಾರ್ಟ್ನ ಬುಕ್ ಮಾಡ್ಕೊಂಡ್ವಿ. ನೀವು ಕೂಡ ಬುಕ್ ಮಾಡ್ಕೊಳ್ಳಿ, ಆರಾಮ್ಸೆ ನಂಬಿ ಬುಕ್ ಮಾಡ್ಕೋಬೋದು ಅಂತಲೇ ನಾನು ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಕೊಡೋದಕ್ಕೆ ಈ ಒಂದು ವ್ಲಾಗ್ ಮಾಡಿರೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೂ ಯಾವ ರೀತಿಯಾದಂಥ ಕಂಟೆಂಟ್ಸ್ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ಬಾಯ್ ಬಾಯ್, ಥ್ಯಾಂಕ್ ಯು.